ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಜಮ್ಮು ಕಾಶ್ಮೀರದಲ್ಲಿರುವಂತಹ ವೈಷ್ಣವಿ ಮಾ ದರ್ಶನನ ನಮ್ಮ ಕೈಲಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದರಲ್ಲಿ ಏನು ಲಕ್ಷಕ್ಕೆ 1000 ಜನ ಮಾತ್ರನೇ ದರ್ಶನ ಮಾಡುವಂಥದ್ದು. ನಮ್ಮಂಥವ್ರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಅಮ್ಮನ ದರ್ಶನನ ನಾನು ನಮ್ಮ ಮುಂಬೈನಲ್ಲಿ ಮಲಾಡ್ನ ಇಷ್ಟಲ್ಲಿರುವಂಥ ವೈಷ್ಣವಿ ಮಾ ಮಂದಿರಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಾವು ನಮ್ಮ ಜನ್ಮದಲ್ಲಿ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಜಮ್ಮು ಕಾಶ್ಮೀರದಲ್ಲಿರುವಂಥ ವೈಷ್ಣವಿ ಮಾ ದರ್ಶನಕ್ಕೆ. ಇಲ್ಲಿ ಫುಲ್ ಡೀಟೇಲಾಗಿ ನಾನು ತಿಳಿಸಿದ್ದೀನಿ. ಮುಂಬೈನಲ್ಲಿ ಯಾವ ಸ್ಟೇಷನಲ್ಲಿ ರೈಲು ಇಟ್ಕೊಂಡ್ರೂ ಪರವಾಗಿಲ್ಲ, ಮಲಾಡ್ನಲ್ಲಿ ಬಂದು ಇಳ್ಕೊಂಡು ಇಷ್ಟು ಕಡೆಗೆ ಹೋಗಬೇಕಾಗ್ತದೆ. ನಿಮಗೆ ಭಾಷೆ ಗೊತ್ತಿದ್ದರೆ ಸಾಕು, ಅಲ್ಲಿ ಯಾರನ್ನು ಕೇಳಿದ್ರು ಕೂಡ ಹೇಳ್ತಾರೆ. ಇಷ್ಟು ಸೈಡಕ್ಕೆ ಬಂದಿದ್ದಾದಮೇಲೆ ಸ್ವಲ್ಪ ದೂರನೇ ಇರೋವಂಥದ್ದು, 1-1.5 ಕಿಲೋಮೀಟರ್ ದೂರದಲ್ಲಿ ವೈಷ್ಣವಿ ಮಾ ದೇವಸ್ಥಾನ ಇದೆ. ಬೇಕಾದರೆ ನೀವು ನಡ್ಕೊಂಡು ಬೇಕಾದರೂ ಕೂಡ ಹೋಗ್ಬೋದು. ಶಾರ್ಟ್ಕಟ್ನಲ್ಲಿ ತುಂಬಾ ಹತ್ರ ಆಗುತ್ತೆ. ಇಲ್ಲ ರಿಕ್ಷಾದಲ್ಲಿ ಹೋಗ್ತೀವಿ ಅಂದರೂ ಕೂಡ ಹೋಗ್ಬೋದು. ನಾನು ತುಂಬ ಸ್ಟೇಷನ್ಗಳಲ್ಲಿ ಕೆಳಗಡೆ ನೋಡಿದ್ದೀನಿ. ಅಲ್ಲಿ ಒಂದು ವಡಪಾವ್ ತಿನ್ನಲಿಕ್ಕೂ ಕೂಡ ಮನಸ್ಸಾಗಲ್ಲ. ಆದರೆ ಮಲಾಡ್ ಸ್ಟೇಷನಲ್ಲಿ ಕೆಳಗಡೆ ಇಳಿದ ತಕ್ಷಣ ಎಷ್ಟು ಕ್ಲೀನಾಗಿದೆ ಗೊತ್ತಾ. ಸ್ಟೇಷನ್ನು ಕೂಡ ಅಷ್ಟೇ. ಸ್ಟೇಷನ್ ಇಳಿದ ತಕ್ಷಣವೇ ಪಕ್ಕದಲ್ಲಿ ಬೀದಿ ವ್ಯಾಪಾರಗಳಿದೆಯಲ್ಲ, ಅಷ್ಟು ಕ್ಲೀನು, ಅಷ್ಟು ನೀಟಾಗಿದೆ ಮಲಾಡ್. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಆಂಧ್ರದ ಸ್ಟೇಷನ್ನಲ್ಲಿ ಕೆಳಗಡೆ ಇರುವಂಥ ಬೀದಿ ತಿಂಡಿಗಳು, ಬೀದಿ ವ್ಯಾಪಾರಕ್ಕೆ ಹೋಲಿಸ್ಕೊಂಡ್ರೆ 100ಕ್ಕೆ 100 ಬೆಸ್ಟು ಅಂತ ಹೇಳ್ಬೋದು ಮಲಾಡ್ ಕೆಳಗಡೆ. ಏಕೆಂದರೆ ಇಲ್ಲಿ ಜಾಸ್ತಿ ವ್ಯಾಪಾರ ಮಾಡುವಂಥದ್ದು ಜೈನರುಗಳು. ಹಾಗಾಗಿ ಪ್ಯೂರ್ ವೆಜ್ಜು ಜಾಗಗಳು, ಈಗ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಲೇ ಇರುವಂತಹ ಹೋಟೆಲ್ಗಳು, ಆ ಥರ ತಿಂಡಿಗಳು ತುಂಬಾ ಸಿಗುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ ಬೆಂಗಳೂರು ಅಯ್ಯಂಗಾರ್ ಬೇಕ್ರಿಗಳು ಇಲ್ಲಿ ತುಂಬಾ ಸಿಗುತ್ತೆ. ಮತ್ತು ಒಂದು ಕಾವು ಗಲ್ಲಿ ಅಂತ ಇದೆ, ಅಲ್ಲಿ ಹೋದ್ರೆ ಅಂತೂ ಖಾಲಿ ಬೀದಿ ವ್ಯಾಪಾರ, ಬೀದಿ ತಿಂಡಿಗಳೇ. ಅದು ತುಂಬಾ ಫೇಮಸ್ಸು ಕಾವು ಗಲ್ಲಿ ಅಂತ. ಅಂದರೆ ನೀವು ಯಾರಾದರೂ ಕೂಡ ಮಲಾಡಿಗೆ ಬಂದರೆ ಕಾವು ಗಲ್ಲಿಗೆ ಹೋಗಿ ಅಂದರೆ ಒಂದು ಸಲ ವಿಸಿಟ್ ಮಾಡೋದನ್ನ ಮರಿಬೇಡಿ. ಎದುರುಗಡೆ ಬಿಲ್ಡಿಂಗ್ ಏನು ಕಾಣಿಸ್ತಿದೆಯೋ ಅದು ನಮ್ಮ ಪುಣ್ಯಂದು ಫ್ರೆಂಡ್ ಇರ್ತಾಳೆ ಅಲ್ಲಿ, ಅವಳು ಕೂಡ ಸಿಕ್ಕಿದ್ಲು. ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನಾವು ಯಾವುದೇ ರೀತಿ ರಿಕ್ಷಾನ ಇಟ್ಕೊಳ್ಳಿಲ್ಲ, ಯಾಕೆಂದರೆ ಹತ್ರ ಅಂತ ನಮಗೆ ಗೊತ್ತಿತ್ತಲ್ವರ. ಹಾಗಾಗಿ ಸಮಯನೂ ಕೂಡ ಇತ್ತು. ಹಾಗಾಗಿ ನಾವು ಆರಾಮಾಗಿ ನಡ್ಕೊಂಡು ಬಂದ್ವಿ. ಸಂಜೆ 4 ಗಂಟೆಗೆ ದೇವಸ್ಥಾನನ ಓಪನ್ ಮಾಡುವಂಥದ್ದು. ಈಗ ನೋಡಿ, ನಾವು ಇಲ್ಲಾಂದ್ರೆ ಒಂದು 15 ನಿಮಿಷ ನಡ್ಕೊಂಡು ಬಂದು ಆರಾಮಾಗಿ ಬಂದ್ವಿ ಅಲ್ವರ. ಹಾಗಾಗಿ 15 ನಿಮಿಷ ಬೇಕಾಯಿತು. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನವರಾತ್ರಿ ಟೈಮ್ನಲ್ಲಿ ನಮ್ಮನೆ ಪಕ್ಕದ ಮನೆಯವರು ಹೋಗಿದ್ದರು. ಅವಾಗ ನನಗೆ ಆಶ್ಚರ್ಯ ಆಯಿತು, ವೈಷ್ಣವಿ ಮಾನ ಜಮ್ಮು ಕಾಶ್ಮೀರದಲ್ಲಿದೆಯಲ್ಲ ಆ ಅಮ್ಮನವರ ಇಲ್ಲಿದೆಯಾ, ಮುಂಬೈನಲ್ಲಿ ಮಲಾಡ್ನಲ್ಲಿದೆಯಾ. ನನಗೆ ತುಂಬಾ ಖುಷಿ ಆಯಿತು. ಅಯ್ಯೋ, ಇಷ್ಟು ಹತ್ರದಲ್ಲಿ ದೇವಸ್ಥಾನ ಇಟ್ಕೊಂಡು ನಾನು ಒಂದು ಸಲನೂ ನನಗೆ ಗೊತ್ತಾಗಲೇ ಇಲ್ವಲ್ಲ, ಹೋಗಲೇ ಇಲ್ವಲ್ಲ ಅಂತ. ಆವಾಗಲಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಿ, ಎಲ್ಲ ದೇವಸ್ಥಾನಗಳು ನಮಗೆ ನಮ್ಮ ಪಕ್ಕದಲ್ಲೇ ಅವೈಲಬಲ್ ಇರುತ್ತೆ, ನಮ್ಮ ಅಕ್ಕಪಕ್ಕದಲ್ಲೇ ಕಟ್ಟಿದ್ದಾರೆ. ಆದರೆ ವೈಷ್ಣವಿ ಮಾ ದೇವಸ್ಥಾನ ಅಂದರೆ ಒಂಥರ ಸ್ಪೆಷಲ್. ಹೋಗಿ ದರ್ಶನ ಮಾಡಬೇಕು ಅಂದರೆ ನಾವು ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು ಅನ್ನೋದು ಒಂದು ಇದೆ. ಅದು ನಮ್ಮ ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ. ಅಯ್ಯೋ, ಅಷ್ಟು ದೂರ ನಮ್ಮ ಕೈಲಿ ಆಗುತ್ತಾ ಹೋಗಲಿಕ್ಕೆ, ಅಯ್ಯೋ ನಮ್ಗೆ ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ ಬಿಡು, ಹೀಗೇ ನಾವು ಎಲ್ಲರೂ ಅಂದ್ಕೊಳ್ಳೋ ಅಂಥದ್ದು. ಆದರೆ ಮುಂಬೈನಲ್ಲಿ ಮಲಾಡ್ನಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಇಲ್ಲಿ ನೀವು ನೋಡ್ಬೋದು, ಇದು ಜಾಸ್ತಿ ರಶ್ ಇದ್ರೂ ಮಾತ್ರ ಅಲ್ಲಿಂದ ಲೈನ್ ಪ್ರಕಾರ ಬಿಡ್ತಾರೆ. ಈಗ ನಾವು ಹೋದ ದಿವಸ ಅಷ್ಟೇನು ರಶ್ ಏನಿರಲಿಲ್ಲ. ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋದ ತಕ್ಷಣವೇ ಅಲ್ಲಿ ರೈಟ್ ಸೈಡ್ ಏನು ಯೆಲ್ಲೋ ಕಲರ್ ಬೋರ್ಡ್ ಇದೆಯಲ್ಲ, ಅಲ್ಲಿ ನೀವು ಕೂಡ ಓದ್ಕೋಬೋದು. ಅದ್ರ ವೇಳಾಪಟ್ಟಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೆಳಗಡೆ ನೋಡಿ ನೀರು ಹೋಗ್ತಾ ಇದೆ. ಅಲ್ಲಿ ಕಾಲನ್ನ ತೊಳ್ಕೊಂಡು ಹೋಗಬೇಕಾಗ್ತದೆ. ಅಂದರೆ ನಾವಲ್ಲಿ ಕಾಲು ಇಟ್ಬಿಟ್ಟು ಹೋಗಬೇಕಾಗ್ತದೆ. ಕೆಲವೊಬ್ಬರು ನಲ್ಲಿ ಕಾಲು ತೊಳ್ಕೊಂಡು ಬಂದಿರೋದಿಲ್ಲ ಅಲ್ವರ. ಹಾಗಾಗಿ ಅಲ್ಲಿ ಕಾಲು ಇಟ್ಬಿಟ್ಟು ಹೋಗಬೇಕಾಗ್ತದೆ. ಮತ್ತು ಮೇನ್ ವೈಷ್ಣವ ದೇವಸ್ಥಾನದಲ್ಲಿ ಹೇಗೆ ಗಂಗೆ ಹರಿತಾ ಇರ್ತಾರಂತೆ, ಹಾಗಾಗಿ ಅದೇ ಥರ ಫೀಲ್ ಬರೋ ರೀತಿ ಇಲ್ಲೂ ಕೂಡ ನೀರು ಹರಿಯೋ ರೀತಿಯಲ್ಲಿ ಒಳಗಡೆ ಮಾಡಿದ್ದಾರೆ. ನೋಡಿ, ಒಳಗಡೆ ಫುಲ್ ಎಲ್ಲ ದೇವಸ್ಥಾನನ ಕಲ್ಲಲ್ಲೇ ಕಟ್ಟಿದ್ದಾರೆ. ಇದೇನು ತುಂಬ ಪುರಾಣ ದೇವಸ್ಥಾನ ಏನಲ್ಲ, ಇತ್ತೀಚೆಗೆ ಕಟ್ಟಿರುವಂಥದ್ದು.
ನೋಡಿ ಗುಹೆ ಒಳಗಡೆ ಹೋಗ್ಬೇಕಾದ್ರೆ ಗುಹೆ ಒಳಗಡೆ ಅದೇ ರೀತಿ ಫೀಲ್ ಆಗ್ತದೆ. ನಾನು ಅಂದ್ಕೊಂಡೆ ತುಂಬ ಒಂದು ಸ್ವಲ್ಪ ಹತ್ತಲಿಕ್ಕೆಲ್ಲ ಕಷ್ಟ ಆಗ್ಬೋದು ಅಂತ. ಇಲ್ಲ ನೋಡಿ, ಇಲ್ಲಿ 2 ರಸ್ತೆ ಕಾಣಿಸ್ತಾ ಇದೆ. ಇಲ್ಲಿ ಗುಹೆ ಥರ ಇದೆ, ನುಗ್ಗಿ ಹೋಗಬೇಕಾಗ್ತದೆ. ಇನ್ನು ಈ ಕಡೆ ಲೆಫ್ಟ್ ಸೈಡ್ ಇರೋವಂಥದ್ದು ಸೀದಾ ನಡ್ಕೊಂಡು ಹೋಗ್ಬೋದು, ಅಂದರೆ ಬಂಡೆಗಳ ಒಳಗಡೆ ಹೋಗಬೇಕಾಗ್ತದೆ. ಈಗ ವಯಸ್ಸಾದವರು ಮತ್ತು ಇನ್ನು ಬಗ್ಲಿಕ್ಕೆಲ್ಲ ಆಗೋದಿಲ್ಲ, ಏನಾದರೂ ಹುಷಾರಿಲ್ಲ ಅನ್ನೋರು ಬೇಕಾದರೆ ಆ ರಸ್ತೆಯಲ್ಲಿ, ಅಂದರೆ ಏನು ಲೆಫ್ಟ್ ಸೈಡಲ್ಲಿ ಇದೆಯೋ ಆ ರಸ್ತೆಯಲ್ಲಿ ಹೋಗ್ಬೋದು. ನಾವು ಗುಫೆನಲ್ಲೇ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದು ಏನೋ ಒಂಥರ ತುಂಬ ಒಳ್ಳೆ ಫೀಲ್ ಆಯಿತು, ಒಂಥರ ಪಾಸಿಟಿವ್ ಫೀಲ್ ಆಯಿತು. ಎಷ್ಟು ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ, ನಾವು ಅಲ್ಲೇ ಹೋಗ್ತಿದ್ದೀವೇನೋ ಅಮ್ಮನವ್ರನ್ನ ದರ್ಶನ ಮಾಡಲಿಕ್ಕೆ ಅನ್ನೋಷ್ಟು ಒಳ್ಳೆ ಫೀಲ್ ಆಯಿತು. ಅಲ್ಲೊಂದು ಸ್ವಲ್ಪ ಹತ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹತ್ತಬೇಕು. ನೋಡಿ, ಇನ್ನೊಂದು ಏನು ರಸ್ತೆ ಹೇಳಿದ್ನಲ್ಲ ಈ ರೀತಿ ಇದೆ, ಒಂದು ಸ್ವಲ್ಪ ಅಂದರೆ ಇಳಿಜಾರು ಥರ ಇದೆ, ಸ್ವಲ್ಪ ನೋಡ್ಕೊಂಡೇ ಹತ್ತಬೇಕಾಗ್ತದೆ. ಎಲ್ಲ ಖಾಲಿ ಬಂಡೆನಲ್ಲೇ ಕಟ್ಟಿರೋವಂಥದ್ದು, ಒಂಥರ ಗುಫೆ ಥರನೇ ಫೀಲ್ ಆಯಿತು. ಈಗ ನೋಡಿ, ಒಳಗಡೆ ಬಂದಿದ್ದ ತಕ್ಷಣವೇ ಅಮ್ಮನವರ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ಸೇಮ್ ನಾನು ಪಂಡಿತರ ಹತ್ರ ಕೇಳಿದೆ, ಏನು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಿದೆಯೋ ಅದೇ ಥರ ಮೂರ್ತಿನ ಇಲ್ಲೂ ಇರೋವಂಥದ್ದು ಅಂತ. ಹೌದು ಅಂತ ಹೇಳಿದರು. ಒಳಗಡೆ ಹೋಗೋದಕ್ಕಿಂತ ರೈಟ್ ಸೈಡ್ನಲ್ಲಿ ಒಂದು ದೀಪ ಕಚ್ಚಿ ಇಟ್ಟಿದ್ದಾರೆ, ದೊಡ್ಡ ದೀಪನ. ಮತ್ತು ಇನ್ನು ಇಲ್ಲಿಂದ ಹೋಗಬೇಕಾಗ್ತದೆ. ಈಗ ನೋಡಿ, ನಾವಿಲ್ಲಿ ನುಸಿತಾ ಇದ್ದೀವಿ ಮತ್ತು ಇಲ್ಲಿ ಇದು ಗಂಗೆಯನ್ನು ಕೂಡ ಹರಿತಾ ಇದೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಮೇನ್ ವೈಷ್ಣವ ದೇವಸ್ಥಾನದಲ್ಲೂ ಕೂಡ ಹೀಗೇ ಹರಿಯುತ್ತಂತೆ, ಅದೇ ರೀತಿ ಫೀಲ್ ಆಗುತ್ತೆ. ಇಲ್ಲಿ ನೀರು ಹರಿತಾ ಇದೆ, ನೀರು ಒಳಗಡೆ ನಡ್ಕೊಂಡು ಹೋಗಬೇಕು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್, ನಿಜವಾಗ್ಲೂ ಕೂಡ ನಮಗೆ ತುಂಬ ಖುಷಿ ಆಯಿತು. ನಾನು ಅನ್ಕೋತಾ ಇದ್ದೆ ಯಾವಾಗಲೂ, ಅಯ್ಯೋ ನಾವು ಹೋಗ್ತೀವ ನಿಜವಾಗ್ಲೂ ಅಂತ. ಯಾವಾಗಲೂ ಕೂಡ ನನಗೆ ನಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಹೋದಾಗ ಅಥವಾ ನಮ್ಮ ಯಜಮಾನ್ರು ಫ್ರೆಂಡ್ಸ್ಗಳು ಹೋದಾಗ ಪ್ರಸಾದ ನನಗೆ ಸಿಕ್ಕಿದಾಗ, ಅಯ್ಯೋ ತಾಯಿ ನಿನ್ನ ದರ್ಶನ ಈ ಜನ್ಮದಲ್ಲಿ ಮಾಡೋಕ್ಕಾಗುತ್ತವ ಅಂತ ಅನ್ಕೋತಾ ಇದ್ದೆ. ಈಗ ನೋಡಿ, ಫೈನಲಿ ನನಗೆ ದರ್ಶನ ಆಯಿತು. ನೋಡಿ, ನೀವು ಏನು ನೋಡಿದ್ರೋ ಈ ರೀತಿ ದೇವಸ್ಥಾನನ ಕಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಇನ್ನೆಲ್ಲೂ ಕೂಡ ವೈಷ್ಣವಿ ಚಿಕ್ಕ ದೇವಸ್ಥಾನ ಇಲ್ಲ ಅಂತ ಅನಿಸುತ್ತೆ. ಆದರೆ ಮುಂಬೈನಲ್ಲಿ ಮಲಾಡ್ನಲ್ಲಿರೋದಂತೂ ನನಗೆ ತುಂಬಾ ಖುಷಿ ಆಯಿತು. ನನಗೆ ಗೊತ್ತಾಗಿತ್ತೊಟ್ಟಿಂದ ಯಾವಾಗ ಹೋಗ್ತೀನಪ್ಪ ಅಂತ ಅನ್ನಿಸ್ತಾ ಇತ್ತು. ಮತ್ತು ಅಮ್ಮನವ್ರ ಎದುರುಗಡೆನೇ ಆಂಜನೇಯ ಮತ್ತು ಗಣಪತಿದು ದೇವರುಗಳು ಕೂಡ ಇದೆ ಅಲ್ಲಿ. ಅವರು ಕೆಲವೊಂದು ಸಲ ಹೇಳ್ತಾರೆ ಪಂಡಿತರು, ಅಂದರೆ ಐನಾರು ಹೇಳ್ತಾರೆ, ವಿಡಿಯೋ ಎಲ್ಲ ಮಾಡ್ಕೊಳ್ಳೋಗಿಲ್ಲ, ಅಂದರೆ ನಾವು ಮುಖ ಕೊಟ್ಟು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಗಿಲ್ಲ, ಖಾಲಿ ದೇವ್ರದ್ದು ಫೋಟೋ ಕ್ಲಿಕ್ ಮಾಡ್ಬೋದು ಅಂತ. ಹಾಗನ್ಬಿಟ್ಟು ಅವರು ಇದು ಓದ್ತಾ ಇರ್ತಾರೆ, ಬುಕ್ಸ್ ಓದ್ತಾ ಇರ್ತಾರೆ. ಹೆಚ್ಚು ಏನು ಮಾಡಲೇಬಾರ್ದು ಅಂತ ಏನು ಹೇಳೋದಿಲ್ಲ ಸ್ಟ್ರಿಕ್ಟಾಗಿ, ಆದರೂ ಒಂದು ಸಲ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗ್ತಾರೆ. ನೀವು ವೈಷ್ಣವಿ ದರ್ಶನ ಮಾಡಿದರೆ ಭೈರವನಾಥದ್ದು ಕೂಡ ದರ್ಶನ ಮಾಡೇ ಬರಬೇಕಂತೆ, ಇಲ್ಲಾಂದರೆ ನಮ್ಮದು ಯಾತ್ರೆ ಪೂರ್ಣ ಆಗೋದಿಲ್ವಂತೆ, ಅದು ಅಧೂರಿನಂತೆ. ಅಂದರೆ ಅದು ಅರ್ಧಕ್ಕೆ ಮಾಡ್ದ ಹಾಗೆ ಅಂತೆ. ಪೂರ್ಣ ಫಲ ಸಿಗಬೇಕು ಅಂತಂದರೆ ಅಮ್ಮನವ್ರ ದರ್ಶನ ಮಾಡ್ಕೊಂಡು, ಮಾತಾಜಿ ದರ್ಶನ ಮಾಡ್ಕೊಂಡು ನೀವು ಭೈರವನಾಥ ದರ್ಶನ ಮಾಡಲೇಬೇಕು. ಮತ್ತು ಭೈರವನಾಥ ಕೂಡ ಅಷ್ಟೇ, ಇನ್ನೊಂದು ಸ್ವಲ್ಪ ಪಕ್ಕದಲ್ಲೇ ಇದೆ, ಒಂದು ಸ್ವಲ್ಪ ಮೆಟ್ಲುಗಳು ಹತ್ತಿದ್ರೆ ಅಲ್ಲೇ ಭೈರವನಾಥ. ನೋಡಿ, ಈಗ ನಾನು ಏನು ಹತ್ತೋಗ್ತಾಯಿದ್ದೀನೋ ಅಲ್ಲಿ ಭೈರವನಾಥ ದೇವಸ್ಥಾನಕ್ಕೆ ಹತ್ತೋಗ್ತಾ ಇದ್ದೀನಿ. ಇನ್ನು ತುಂಬ ದೂರ ಇದೆ ಅನ್ನೋದೇನಿಲ್ಲ, ಪಕ್ಕದಲ್ಲೇ ಕಟ್ಟಿದ್ದಾರೆ. ದೇವಸ್ಥಾನ ತುಂಬ ಚಿಕ್ಕದಾದ್ದರಿಂದ ಅಲ್ಲಲ್ಲೇ ಕಟ್ಟಿದ್ದಾರೆ. ಮೇನು ನೀವು ಜಮ್ಮು ಕಾಶ್ಮೀರಕ್ಕೆ ಹೋಯ್ತು ಅಂತಂದರೆ ಸ್ವಲ್ಪ ದೂರ, ಹಾಗಾಗಿ ಇಲ್ಲಂತೂ ಹತ್ರನೇ, ಅಷ್ಟು ಕಷ್ಟ ಅಂತ ಏನು ಅನಿಸೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಭೈರವನಾಥ ಮಂದಿರ. ಭೈರವನಾಥ ಅಂತಂದರೆ ಈಶ್ವರನ ರೂಪನೇ ಅವರು. ನೋಡಿ ದೇವಸ್ಥಾನನ ಹೇಗೆ ಕಟ್ಟಿದ್ದಾರೆ ಅಂತ. ಇಲ್ಲಿಗೆ 2 ರಸ್ತೆ ಇದೆ, ಒಂದು ಸೀದಾ ರಸ್ತೆ, ಒಂದು ಗುಫೆ ಥರ ಇದೆ. ನೀವು ಬೇಕಾದ್ರೆ ಸೀದಾ ರಸ್ತೆಯಲ್ಲಿ ಬರ್ಬೋದು. ಮತ್ತು ಗುಫೆ ಥರದಲ್ಲಿ ಬಂದರೆ ಏನೋ ಒಂಥರ ಒಳ್ಳೆ ಅನಿಸ್ತದೆ. ಮತ್ತು ಮೇಲ್ಗಡೆ ಅಮ್ಮನವ್ರ ದರ್ಶನ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಒಂದು ಮೇಲೆ ದೇವಸ್ಥಾನ ಇದೆ, ಒಂದು ಆಂಜನೇಯ ಸ್ವಾಮಿ ಮತ್ತು ಭೈರವನಾಥ ದೇವರಿದೆ. ಅದನ್ನು ನೋಡಿ, ಏನು ನೋಡ್ತಿದ್ದೀರೋ ಇದೇನೆ ಮಂದಿರ. ಈ ದರ್ಶನ ಮಾಡ್ಕೊಂಡು ಕೆಳಗಡೆ ಹೋಗಬೇಕು. ಕೆಳಗಡೆ ಇನ್ನೇನಿದೆ ಅಂತ ಗೊತ್ತಿಲ್ಲ, ಆದರೂ ಒಂಥರ ಖುಷಿ ಆಯಿತು ನಮಗೆ. ಅಲ್ಲಿಗಂತೂ ಹೋಗ್ಲಿಕ್ಕಾಗಲ್ಲ. ಓಕೆ, ನಮಗಂತೂ ತುಂಬಾ ಖುಷಿ ಆಯಿತು. ಬನ್ನಿ ಇವಾಗ ಕೆಳಗಡೆ ಇನ್ನೇನಿದೆ ಅಂತ ನೋಡೋಣ. ಕ್ಯಾಮ್ರದ ಕಡೆ ಗಮನ ಕೊಟ್ಟರೆ ಸ್ವಲ್ಪ ಜೋಪಾನಾಗಿ ನಡ್ಕೊಂಡು ಹೋಗಬೇಕು. ಕಲ್ಲಲ್ಲೇ ಕಟ್ಟಿದ್ದಾರೆ. ಪುಣ್ಯ ಇದು ಗುಫಾ ಥರ ಮಾಡಿಲ್ಲ.
ಇಲ್ಲಿ ಗುಫತ ಮಾಡಬೇಕಾಗಿತ್ತು, ಇನ್ನು ಚೆನ್ನಾಗಿರ್ತಿದ್ದು ಇಳಿಬೇಕಾದ್ರೆ ಅಂದರೆ ಸ್ಲೋಪ್ ಆಗಿರೋದಂತ ಮಾಡಿಲ್ಲ. ಹಾಂ, ಅಂದರೆ ಇಳಿಬೇಕಾದ್ರೂ ಕೂಡ ಸ್ವಲ್ಪ ಇದಾಗ್ತದೆ. ಹಾಂ ಇಲ್ಲಿ ಮೆಟ್ಲುಗಳಿದೆ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕನ್ನಡದಲ್ಲಿ ಒಂದು ವಿಡಿಯೋನೂ ಕೂಡ ಇಲ್ಲ. ನಾನೇ ಮೊಟ್ಟ ಮೊದಲ ಬಾರಿಗೆ ಮಾಡ್ತಾ ಇರೋದು. ಅಲ್ಲಿಗೂ ಹೋಗೋಕ್ಕೆ ತಾಯಿ ದರ್ಶನ ಕೊಟ್ಟರೆ ಅಂತೂ ನಮ್ಮ ಭಾಗ್ಯ. ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಅನ್ನೋರು ಇಲ್ಲಿಂದಲೇ ಕೈ ಮುಗ್ದು ಆಶೀರ್ವಾದ ತಗೊಳ್ಳಿ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಗುರುಗಳನ್ನ ದರ್ಶನ ಮಾಡ್ಬೋದು. ಎಲ್ಲ ಗುರುಗಳನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ 9 ದುರ್ಗಿಯರು, 9 ಅಮ್ಮಂದಿರು ಜೊತೆಗೆ ಒಬ್ಬರು ಸರಸ್ವತಿ ಅಮ್ಮರ ಮೂರ್ತಿನೂ ಕೂಡ ಇದೆ. ಇಲ್ಲಿ ನವದುರ್ಗಿಯರು ಮತ್ತು ಸರಸ್ವತಿ ಎಲ್ಲರದ್ದು ದರ್ಶನ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕಾಗ್ತದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಇಲ್ಲಿ ಕಾಳಿ ಮಾ ದರ್ಶನನೂ ಕೂಡ ಮಾಡಬೇಕಾಗ್ತದೆ. ನೋಡಲಿಕ್ಕೆ ಎಷ್ಟು ಒಂಥರ ಇದಾಗಿಟ್ಟಿದ್ದಾರೆ ಗೊತ್ತಾ ಮೂರ್ತಿನ. ಪೂಜೆ ಎಲ್ಲನೂ ಕೂಡ ಅಷ್ಟು ಚೆನ್ನಾಗಿ ಮಾಡಿದರು ಪೂಜೆನ. ಇನ್ನು ಅವ್ರ ದರ್ಶನ ಮಾಡ್ಕೊಂಡು ಇನ್ನು ಹೊರಗಡೆ ಬಂದರೆ ಇಲ್ಲಿ ಈಶ್ವರ ಲಿಂಗನೂ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಒಂಥರ ಅಂದರೆ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿ ರೀತಿಯೇ ಕಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು. ಆದರೂ ಕೂಡ ನಾವು ಹೋದರೆ ಡಿಸಪಾಯಿಂಟ್ ಆಗೋದಿಲ್ಲ. ತುಂಬಾ ಖುಷಿ ಆಗ್ತದೆ. ಮತ್ತು ಇನ್ನು ಜನಗಳು ಕೂಡ ಇರ್ತಾರೆ ಅಂತ ಹೇಳ್ತಾರೆ. ನವರಾತ್ರಿನಲ್ಲಿ ಮತ್ತು ಮಂಗಳವಾರ ಶುಕ್ರವಾರ ಎಲ್ಲ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ. ಈಗ ನಾವು ಫೈನಲಿ ಬಾಂದ್ರಾ ಸ್ಟೇಷನ್ಗೆ ರೀಚ್ ಆದ್ವಿ. ಬರಬೇಕಾದ್ರೆ ಹಂಗೇ ಅಯ್ಯಂಗಾರ್ ಬೇಕ್ರಿ ಇದೆ ಅಂತಂದರೆ ಹಂಗೆ ಅಂತೂ ಬರಲಿಕ್ಕಾಗಲ್ಲ. ಸ್ವಲ್ಪ ಕೇಕು, ಕುಕ್ಕೀಸು, ಬಿಸ್ಕೆಟ್ಸು, ಟೋಸ್ಟು ಅದನ್ನು ಕೂಡ ತೊಗೊಂಡು ಮನೆಗೆ ಬಂದ್ವಿ. ಹೆಚ್ಚು ದೂರ ಅಂತ ಏನು ಅನ್ನಿಸ್ಲಿಲ್ಲ ನಮಗೆ. ಒಂದು ಅರ್ಧ ಗಂಟೆ ಜರ್ನಿ ಮಲ್ನಾಡ್ ಸ್ಟೇಷನ್ಗೆ. ಮತ್ತು ಆ ಕಡೆ ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕಾಗ್ತದೆ. ನಾನು ಎಲ್ಲ ವೀಡಿಯೋಗಿಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು.